ಈಗ ಇವತ್ತಿನ ಸಂಭ್ರಮಕ್ಕೆ ವಿಶೇಷ ಅತಿಥಿಯನ್ನ ಬರಮಾಡಿಕೊಳ್ಳೋಣ. ಮುಂಗಾರಿನಲ್ಲಿ ಜೋರಾಗಿ ಮಳೆ ಬಂದರೂ ಕೂಡ ಯಾವುದೇ ವಾಸ್ತು ನೋಡದೆ ಧೈರ್ಯವಾಗಿ ಮುಗಿಲೆತ್ತರಕ್ಕೆ ಗಾಳಿಪಟ ಹಾರಿಸುವಂತಹ ಕನ್ನಡದ ಭಗೀರಥ ಇವರು. ಸೀರೆ ಸೆರಗ್ ಹಿಡ್ಕೊಂಡೆ ಪಡ್ಡೆ ಹುಡುಗರ ಬಾಡಿನಲ್ಲಿ ಟೆಂಪರೇಚರ್ ಎಷ್ಟಿದೆ ಅಂತ ಕಂಡುಹಿಡಿಯುವಂತಹ ಕಿಲ್ಲಾಡಿ ಸರ್ಜನ್ ಇವರು. ನಲ್ಮೆಯ ಸ್ವರಾಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡದ ವಿಕಟ ಕವಿ, ಚಂದನವನದ ಕ್ರಿಯೇಟಿವ್ ಡೈರೆಕ್ಟರ್ ಯೋಗರಾಜ್ ಭಟ್ ಸರ್. ಮೊದಲನೇದಾಗಿ ದೊಡ್ಡ ಚಪ್ಪಾಳೆ ಬರಬೇಕು ಯೋಗರಾಜ್ ಭಟ್ ಸರ್ಗೆ. ಆಮೇಲೆ ಅದೊಂದು ಹಾಡು ಹಾಕಿದ್ರಲ್ಲ, ತಲೆ ಕೆಟ್ಟ ಭಟ್ಟ ಅಂತ. ಅದು ಬರಿಬೇಕಾದ್ರೆ ನಂಗೆ ಗೊತ್ತಾಗಿದ್ದಾರೆ, ಎಲ್ಲೋದ್ರು ಅದೇ ಹಾಕ್ತಾರೆ. ಅದೇನಕ್ಕೆ ಹಾಕ್ತಾ ಇದಾರೆ ಹಂಗಂದ್ರೆ ಸರ್? ತಲೆ ಕೆಟ್ಟಿರೋದನ್ನ ಸಾರ್ವತ್ರಿಕವಾಗಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಪದೇ ಪದೇ ನಿಮ್ಗೆ ಕನ್ಫರ್ಮ್ ಮಾಡಿ ಹೇಳ್ತಾ ಇದಾರೆ. ನನ್ನ ಮಗನೇ ನಿಂಗೆ ಹೇಳಿದ್ದೆ ಅಂತ. ಅಲ್ಲ, ಕೈ ಬೀಸ್ಕೊಂಡು ಆರಾಮಾಗಿ ಬರೋ ಬಂದ್ರೆ ನೀವು ಏನು ಲಾಯರ್ ತರ ಕೈಯಲ್ಲೇನೋ ಫೈಲ್ ಗಿಲ್ಲು ಪೇಪರ್ ಇಟ್ಕೊಂಡ್ ಬಂದಿದ್ದೀರಾ? ನಿಮ್ಮ ಭಾಸ್ಕಿ ಇದಾನಲ್ಲ, ಅವನು ಈ ಕಾರ್ಯಕ್ರಮದ ಬಗ್ಗೆ ನನ್ನ ಗಳು ಫಾರ್ಮೆಟ್ ಅಲ್ಲಿ ಒಂದೆರಡು ಲೈನ್ ಬರೀರಿ ಅಂತ ಬರ್ಬೇಕಾದ್ರೆ. ಕಂಬಗಳು, ಮರಗಳು, ಪ್ರೇಕ್ಷಕರುಗಳು, ಪ್ರಾಣದಾತರುಗಳು, ಪ್ರಣಾಮಗಳು. ಪ್ರಯೋಗಗಳು, ಪ್ರಯತ್ನಗಳು, ಪ್ರಶಂಸೆಗಳು, ಪ್ರಾಕ್ಟೀಸ್ಗಳು, ಪ್ರಯಾಸಗಳು, ಪ್ರಯಾರಿಟಿಗಳು, ಪ್ರಶ್ನೆಗಳು, ಪ್ರಾಬ್ಲಮ್ಗಳು, ಪ್ರೀತಿಗಳು, ಪ್ರೇಮಗಳು ಎಲ್ಲ ಸೇರಿ ಸರಿಗಮಪಗಳು, ಸ್ವರ ಶಬ್ದದ ಆಲಾಪಗಳು. ಶ್ರೀ ಮಹಾಗುರುಗಳ ಆಶೀರ್ವಾದಗಳು, ಶ್ರೀ ವಿಜಯ ಪ್ರಕಾಶ್ ಆಹಾ ಓಹೋಗಳು, ಶ್ರೀ ಅರ್ಜುನ್ ಜನ್ಯ ಆನಂದಾಕ್ರಂದನಗಳು, ಶ್ರೀ ರಾಜೇಶ್ ಕೃಷ್ಣ ಅಂಕಪಟ್ಟಿಗಳು, ಚಿರಯುವತಿ ಅನುಶ್ರೀ ಐಟಮ್ ಡ್ಯಾನ್ಸ್ಗಳು, ಸಿಹಿ ಜೂರಿಗಳು, ಹಾಹಾ ಚೂರಿಗಳು, ಹಿರಿ ಮ್ಯೂಸಿಷಿಯನ್ಗಳು, ಹೆವಿ ಮ್ಯಾಜಿಷಿಯನ್ಗಳು ಎಲ್ಲ ಸೇರಿ ಸರಿಗಮಪ್ಪಗಳು, ಸ್ವರ ಶಬ್ದದ ಆಲಾಪಗಳು. ಕಂಟೆಸ್ಟೆಂಟ್ಗಳು, ಕಾಂಪಿಟೇಷನ್ಗಳು, ಕಾಂಪ್ಲಿಮೆಂಟ್ಗಳು, ಕಾಂಪ್ಲಿಕೇಶನ್ಗಳು, ಕಾಲೆಳೆತಗಳು, ಕೈ ಮುಗಿತಗಳು, ಕಾಲ್ ತೊಳಿತಗಳು, ಕೈ ತೊಳೆತಗಳು, ಇಲ್ಲಿಂದಲ್ಲಿಗೆ TRPಗಳು, ಅಲ್ಲಿಂದಿಲ್ಲಿಗೆ ನಂಬರ್ ಒನ್ಗಳು, ಜೀ ಟಿವಿಗಳು, ವೀಕೆಂಡು, ವೀಕ್ ಡೇಸ್, ಮನರಂಜನೆ ತವರುಗಳು ಎಲ್ಲ ಸೇರಿ ಸರಿಗಮಪಗಳು, ಸ್ವರ ಶಬ್ದದ ಆಲಾಪಗಳು, ಪ್ರಣಾಮಗಳು. ಅಂದ್ರೆ ಇವತ್ತು ಸಂಗೀತ ಮಹಾ ಸಂಭ್ರಮಗಳು ವಿತ್ ಭಟ್ಟರ ಹೀಜಾಟಗಳು. ಸರ್, ನಿಮ್ಮ ಒಂದು ಲೈನ್ಗಳನ್ನ ಕೇಳಿದಾಗ ಅಲ್ಲಿ ಎರಡು ಕಣ್ಣುಗಳು ಪಳಪಳ ಅಂತ ಹೊಳಿತಿತ್ತು. ಆಶಾ, ಏನ್ ಅರ್ಥ ಆಯ್ತು ನಿನಗೆ ಇದರಿಂದ? ಸರ್, ಅವಳು ಓನ್ಲಿ ಶಿ ವಾಚಸ್ ಆನ್ ಅಮೆಜಾನ್ ಪ್ರೈಮ್ ಅಂಡ್ ನೆಟ್ಫ್ಲಿಕ್ಸ್ ಸರ್. ದೂದ್ ಪಡ ತಂಗಿ ತರನೇ ಇದ್ದಾಳಲ್ಲ ಸರ್? ಸರ್, ದೂದ್ ಪಡ ತಂಗಿಗೆ ಏನ್ ಹೆಸರು ಇಡ್ಬೋದು ಸರ್? ಹಾಲ್ಕೋವಾಗಳು. ಯೋಗರಾಜ್ ಭಟ್ ಸರ್ ನಮ್ಮ ಸರೆಗಮಪ ಕಾರ್ಯಕ್ರಮದ ಎಲ್ಲ ಭಾಗಗಳನ್ನು ವಿವರಿಸಿ ಅದ್ರ ಬಗ್ಗೆ ಹೇಳಿ ಒಂದು ಪೋಮ್ ಬರ್ತಿದ್ದೆ. ಪರವಾಗಿಲ್ಲ, ನೆಟ್ಫ್ಲಿಕ್ಸ್ ಅಲ್ಲಿ ಇದೆಲ್ಲ ಹೇಳ್ಕೊಡ್ತಾರಲ್ಲ ನಿನ್ಗೆ. ವೆರಿ ಗುಡ್ ಹಾಲ್ಕೋವಾ, ಥ್ಯಾಂಕ್ ಯು. ಇನ್ಮೇಲಿಂದ ನೀನ್ ಹಾಲ್ಕೋವಾ ನಮ್ಮ ಕಾರ್ಯಕ್ರಮದಲ್ಲಿ. ಕೂತ್ಕೋ ಸರ್. ನಮ್ಮ ಸರಿಗಮಪ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮ್ಯೂಸಿಕ್ಗೂ ನಿಮ್ಗೆ ಇರುವಂತಹ ನಂಟು, ನಿಮ್ಮ ಹಾಡುಗಳಲ್ಲಿ ನಾವು ಯಾವತ್ತೂ ಕೇಳಿದೀವಿ, ಎಂಜಾಯ್ ಮಾಡಿದೀವಿ. ಹೇಗ್ ಅನ್ಸ್ತಾ ಇದೆ ಈ ವೇದಿಕೆಗೆ ಬಂದು ನಿಮ್ಗೆ? ಈ ವಾರದಲ್ಲಿ ಒಂದು 4-6 ದಿವಸ ಈ ಕ್ಯಾಮ್ರಾಗಳು ನೋಡ್ದಿದ್ರೆ, ಎಲ್ಲರೂ ಸಂಗೀತ ಕೇಳ್ದಿದ್ರೆ, ಯಾವ್ದಾದ್ರು ಒಂದು ಬರವಣಿಗೆ ಓದಿದ್ರೆ ನೆಮ್ಮದಿ ಇರೋದಿಲ್ಲ ಜೀವಕ್ಕೆ. ಜನನೂ ಹಂಗೆ ಆಗಿದ್ರಿ. ಸಂಗೀತ ಹೆಂಗ್ ಆವರ್ಸ್ಕೊಂಡಿದೆ ಅಂದ್ರೆ, ನೀವು ಆಟೋದಲ್ಲಿ ಕೂತ್ರೆ ರೇಡಿಯೋದಲ್ಲಿ ಹಾಡುಗಳು ಕೇಳ್ತೀರಿ, ಟ್ಯಾಕ್ಸಿಗಳಲ್ಲಿ ಕೂತ್ರೆ ಕೇಳ್ತೀರಿ. ಹಂಸಲೇಖ ಸರ್ ಹತ್ರ ಸುಮಾರು ಸತಿ ಮಾತಾಡಿದೀನಿ ಇದನ್ನ. ಅವ್ರು ಬರೆಯೋ 8 ಸಾಲು ಹೆಂಗೆ ಒಂದು ಸಮಾಜದ ಮೈ ಒಳಗಡೆ ಹೋಗ್ಬಿಡತ್ತೆ. ಯಾರೋ ಎಲ್ಲೋ ಕೂತು ಬರ್ದಿರೋ ಹಾಡುಗಳನ್ನ ಇವತ್ತಿನ ತಲೆಮಾರು, ಮುಂದಿನ ತಲೆಮಾರು ಅದು ಶಾಶ್ವತವಾಗಿ ಕೇಳ್ತಾನೇ ಇರ್ತಾರೆ. ಸಿನಿಮಾಗಳು ಉಳಿತಾವೋ ಇಲ್ವೋ, ಹಾಡುಗಳು ಸಮಾಜದ ಮೈ ಸೇರ್ಕೊಂಡ್ಬಿಡುತ್ತೆ. ಅಂದ್ರೆ ನಮ್ಮ ಮೆಮೊರಿ ಚಿಪ್ಪಿಗೆ ಸೇರ್ಕೊಂಡ್ಬಿಡುತ್ತೆ. ನಮ್ಮ ಮೈ ಸೇರ್ಕೊಳ್ಳೋದ್ರಿಂದಲೇ ನಾವೆಲ್ಲ ಬಾತ್ರೂಮಲ್ಲಿ ಹಾಡೋದು. ನೀವು ಬಾತ್ರೂಮಲ್ಲಿ ಸಿನಿಮಾ ಕತೆ ಹೇಳಕ್ಕಾಗಲ್ಲ, ಬಾತ್ರೂಮಲ್ಲಿ ಏನೇನೋ ಹೇಳಕ್ಕಾಗಲ್ಲ, ಡೈಲಾಗ್ ಹೇಳಕ್ಕಾಗಲ್ಲ, ನಾಟಕ ಮಾಡಕ್ಕಾಗಲ್ಲ. ಸುಮ್ನೆ ಮೈ ಮೇಲೆ ನೀರು ಬಿತ್ತಂದ್ರೆ ಒಂದು ಹಾಡು ಬಂದ್ಬಿಡುತ್ತೆ. ದೊಡ್ಡ ಹಾಡುಗಾರ ಆಗ್ಬೇಕಾದ ಅವಶ್ಯಕತೆನೇ ಇಲ್ಲ. ನೋಡಿ, ಯಾರೋ ಒಬ್ಬ ಒಂದು ಹಾರ್ಮೋನಿಯಂ ಪೆಟ್ಟಿಗೆಲೋ ಕೀಬೋರ್ಡಲ್ಲೋ ಕಂಪೋಸ್ ಮಾಡಿರೋ 4 ಸ್ವರಗಳು ಮತ್ತೆ ಒಂದು 8 ಸಾಲುಗಳು, ಒಬ್ಬ ಕವಿ, ಅವರಿಬ್ಬರ ಸಮ್ಮಿಲನಕ್ಕೆ ಹುಟ್ಟಿರೋ ಕೂಸದೊಂದು ಹಾಡು. ಎಷ್ಟು ಹಾಡುಗಳು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿರ್ತವೆ. ಎಲ್ಲಿ ಹೋಗಿ ನೀವು ಹಾಡು ಕೇಳುತ್ತೆ. ಅಷ್ಟೊಂದು ಆವರಿಸ್ಕೊಂಡಿರೋ ಹಾಡುಗಳನ್ನ ಮತ್ತೆ ಮತ್ತೆ ಮರುಸೃಷ್ಟಿ ಮಾಡುವಂಥ ಒಂದು ಮಹಾನ್ ವೇದಿಕೆ ಇದೆ. ಅಷ್ಟು ದೊಡ್ಡ ಸಂಗೀತ ಸಾಗರದಲ್ಲಿ ಒಂದು ಅರ್ಧ ಕಪ್ಪು ನೀರು ತಗೊಂಡಂಗೆ ನಾವೆಲ್ಲ ಈ ಕಾರ್ಯಕ್ರಮ ಮಾಡೋದು. ನನಗೊಂದು ಹನಿ ಕುಡಿ ಅಂತ ಕರೆದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಸರ್, ಸೋ ಸ್ವೀಟ್.
ಗುರುಗಳೇ, ನಿಮ್ಮ ಕೈಲಿ ಆಕ್ಟಿಂಗ್ ಮಾಡಿಸಿ, ಡ್ಯಾನ್ಸಿಂಗ್ ಮಾಡಿಸಿ, ಡೈಲಾಗ್ ಹೇಳಿಸಿ, ಗಿಟಾರ್ ನುಡಿಸಿರುವಂತಹ ನಮ್ಮ ಯೋಗರಾಜ್ ಭಟ್ ಸರ್ಗಳು ಇವತ್ತು ಬಂದಿದ್ದಾರೆ. ಹೇಗ್ ಅನ್ಸ್ತಾ ಇದೆ ನಿಮಗೆ? ಸ್ನೇಹಪೂರ್ವಕ ಸ್ವಾಗತಗಳು. ಥ್ಯಾಂಕ್ ಯು. ಯೋಗರಾಜ್ ಸರ್ ನೋಡಿದಾಗ ಪ್ರತಿ ಬಾರಿಯೂ ನನಗೆ ಅನ್ಸೋದು ಈಸ್ ಲೈಕ್ ಒಂಥರ ಹೈಪರ್ ಮಾರ್ಕೆಟ್ ಅವರು. ವೆರಿ ಬ್ಯುಸಿ ಕಿಚನ್. ಯಾಕಂದ್ರೆ ಅಷ್ಟು ಓದಿದೆ, ಕಾನ್ಸ್ಟೆಂಟ್ ಕುತೂಹಲ ಇದೆ ಅವರಲ್ಲಿ. ಅಂಡ್ ದಟ್ ಇಸ್ ವಾಟ್ ಹ್ಯಾಸ್ ಮೇಡ್ ಹಿಮ್ ವಾಟ್ ಹಿ ಈಸ್ ಟುಡೇ. ಅಂಡ್ ವಿ ಆರ್ ಆಲ್ ಪ್ರೌಡ್ ಆಫ್ ಹಿಮ್. ಯಾಕಂದ್ರೆ ಎಲ್ಲೂ ಕೂಡ ಅವ್ರು ಏನು ಬರೆದ್ರು ಭಿನ್ನವಾಗಿ ಯಾಕೆ ಬರೀತಾರೆ ಅಂತ ಹೇಳಿದ್ರೆ ಇಟ್ಸ್ ಬಿಕಾಸ್ ಆಫ್ ಹಿಸ್ ಅಬ್ಸರ್ವೇಷನ್. ನನ್ನ ಪ್ರಕಾರ ಇಟ್ಸ್ ಬಿಕಾಸ್ ಆಫ್ ಹಿಸ್ ಅಬ್ಸರ್ವೇಷನ್. ನಿಜವಾಗ್ಲೂ ನೀವು ಅಲ್ಲಿಂದ ನಮ್ಮ ಇನ್ನೊಂದು ಬ್ರದರ್ ಶೋ ಇಂದ ಇಲ್ಲಿ ಬಂದಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ವಿ ಆರ್ ಆಲ್ ವೆರಿ ಫಾರ್ಚುನೇಟ್ ಅಂಡ್ ಲಕ್ಕಿ ಟು ಹ್ಯಾವ್ ಯು ಹಿಯರ್. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಮಹಾಗುರುಗಳೇ, ಹೇಗ್ ಅನ್ಸ್ತಾ ಇದೆ ಭಟ್ಟರ ಆಗಮನ? ಇಡೀ ಉದ್ಯಮ ಒಬ್ಬ ಕವಿಯನ್ನ ಭಟ್ಟರು ಅಂತ ಕರೀತಾರಲ್ಲ, ಅದೆಷ್ಟು ದೊಡ್ಡ ವಿಷಯ. ಯಾವುದೇ ಸುದ್ದಿಗೆ ಭಟ್ರು ಅಂತಾನೆ ಸಂಬೋಧಿಸ್ತಾರೆ. ಆ ಗೌರವ ಪಡೆದ ಏಕೈಕ ಲೇಖಕ ಕನ್ನಡದಲ್ಲಿ ನಮ್ಮ ಯೋಗರಾಜ. ಗಟ್ಟಿಯಾಳು ಕುಡುಕರ ಭಾಷೆಗಳನ್ನೆಲ್ಲ ಬಾಚಿ, ಎಲ್ಲೂ ಲಯ ತಪ್ಪದಂಗೀಚಿ, ನಮ್ಮನ್ನೆಲ್ಲ ಬ್ಲಾಂಕ್ ಇಲ್ದ ಹಾಗೆ ಕಾಪಾಡಿಕೊಂಡ ಚಂದನವನದ ಬೀಚಿ. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ, ನಾನು ಒಂಥರ ದ್ವಿದಳ ಧಾನ್ಯ. ಮ್ಯೂಸಿಕ್ಕು ಮತ್ತೆ ವರ್ಡ್ಸು ನನ್ನ ಹತ್ರ ಯಾವಾಗಲೂ ಫ್ರೀಯಾಗಿ ಸಿಗುತ್ತೆ ಯಾರಿಗೆ ಬೇಕಾದರೂ. ಇಡೀ ಒಂದು 20 ವರ್ಷ ಯಾರಿಗೂ ಹಾಡು ಬರೆಯೋಕ್ಕೂ ತೊಂದರೆ ಕೊಡದೆ, ಟ್ಯೂನ್ಗೂ ಒಪ್ಸೋಕ್ಕೂ ತೊಂದರೆ ಕೊಡದೆ, ಹಾಡು ಜೊತೆಲಿ ಟ್ಯೂನ್ ಜೊತೆಲಿ ಹಾಡು ಕೊಟ್ಬಿಡ್ತಾ ಇದ್ದೆ. ನಾನೇನು ಮಾಡ್ಬಿಟ್ಟೆ, ನನಗೇನೋ ಬೇಸರ ಆಗಿ ಯೂಟರ್ನ್ ತಗೊಂಡು ಕಾಲೇಜ್ ಕಡೆ ಹೊರಟ್ಬಿಟ್ಟೆ. ಮುಂದೆ ಯಾರು ಅಂತ ಒಂದು ಯೋಚನೆ ಇತ್ತು ನನ್ನ ತಲೆಯಲ್ಲಿ. ಆಗ ಬಂದ ನೋಡಮ್ಮ ಈತ ಕೂಡ ದ್ವಿದಳ ಧಾನ್ಯನೇ. ನಿರ್ದೇಶನದ ಕಡೆ ಒಂದು ಗಮನ, ಹಾಡಿನ ಕಡೆ ಒಂದು ಗಮನ. ನನ್ನನ್ನು 2 ಭಾಗ ಮಾಡಿ ಕಾಯ್ಕಿಣಿ ಮತ್ತು ಯೋಗರಾಜ್ ಭಟ್ಟು ಹಂಚ್ಕೊಂಡ್ಬಿಟ್ರು ಕ್ಲಿಯರಾಗಿ. ಆದರೆ ಈತ ಏನು ಬರೀಬೇಕು ಅನ್ನೋದನ್ನ ನಿಖರವಾಗಿ ಯೋಚನೆ ಮಾಡಿದ್ದ. ನಾನು ಉದಯ್ ಶಂಕರ್ ಬರೆದಿದ್ದನ್ನೆಲ್ಲ ಬರಿಬಾರ್ದು ಅಂತ ಬರಿತಾ ಇದ್ದೆ. ಈತ ನನ್ನ ಪಟ್ಟ ಶಿಷ್ಯ ಆಗಿ ಗುರುಗಳು ಬರೆದಿದ್ದನ್ನ ನಾವು ಬರಿಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಆಗ್ತಾನೆ ಹೊಸ್ತನ ಬರೋದು. ನಾನು ಒಂದು ನಿರ್ಧಾರ ಮಾಡಿದೆ, ಏನು, ನಾನು ಇರೋವರೆಗೂ ರೀಮೇಕ್ ಟ್ಯೂನ್ ಮಾಡಬಾರ್ದು ಅಂತ. ಸೊ ಒಂದು ನಿರ್ಧಾರದಿಂದ ಒಂದು 3,500 ಹೊಸ ಟ್ಯೂನ್ಸ್ ಬಂದ್ವು. ಅದಾದ್ಮೇಲೆ ಈತ ಬಂದ್ಮೇಲೆ ನಾನು ಬರೆದಾಗ ಬರಿಬಾರ್ದು ಅಂತಿದ್ದಕ್ಕೆ ಏನು ಟ್ರೆಂಡ್ ಕ್ರಿಯೇಟ್ ಮಾಡಿದ, ಏನು ಟ್ರೆಂಡ್ ಅದ. ನನಗೆಷ್ಟು ಆಶ್ಚರ್ಯ ಅಂದ್ರೆ, ಹಾಡು ಶಿವ ಅಂತ ಹೋಗುತ್ತಿದ್ದೆ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಬಂದೆ ಸೈಡಿನಲ್ಲಿ.